ಕ್ಲೋಸ್ ಅಂತೆ ದೇವಸ್ಥಾನ. ನಂದೇ ಲಾಸ್ಟ್ ಇಲ್ಲಿದ್ರೆ ಅದು ಪ್ರೈಸ್ ಕೇಳೋಣ ಎಷ್ಟಿದೆ ಅಂತ. ಮೈ ಚಾನಲ್ ಎಲ್ಲ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ವಿ. ಇವತ್ತೇನಪ್ಪಾ ಅಂತ ಅಂದ್ರೆ ನಾನು ಇಲ್ಲಿ ಬಂದಿದ್ದೀನಿ ನನಗೆ ಈಗ ಹೋಗ್ತಿದ್ದೀನಿ ಅಂತ ಹೇಳಲ್ಲ ನಿಮಗೆ, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ. ವಿಡಿಯೋ ಎಂಡ್ ತನಕ ನೋಡಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನಾನು ಬಂದಿದ್ದೀನಿ. ದೇವಸ್ಥಾನಕ್ಕೆ ನಾವು ಬಂದಿದೀವಿ. ಈಗ ಕ್ಲೋಸ್ ಆಯ್ತಲ್ಲ, ಹಾಗೆ ಕ್ಲೋಸ್ ಆಗ್ತೈತಿ ಅಂತ ಹೇಳಿದ್ದಾರೆ. ನೋಡಿ ಗೋಮಾತಾ ಹೇಗೆ ಕೂತಿದೆ, ಯಾವ ತರ ಕೂತಿದೆ ಅಂತ. ವಿಡಿಯೋ ಮಾಡೋದು ಅಲೋ ಇದೆನೋ ಇಲ್ಲ ಅಂತ ಅಂದು ಒಂದು ಸ್ವಲ್ಪ ಟೆನ್ಷನ್ ಆಗಿತ್ತು ನನಗೆ, ಹಾಗಾಗಿ ನಾನು ಅಲ್ಲೇ ಲಾಸ್ಟ್ ಮಾಡಿದೆ. ಇದು ದೇವಸ್ಥಾನ ಒಳಗಡೆ, ಶಿವನ ದೇವಸ್ಥಾನ ಇದೆ ಅಲ್ಲಿ. ಕುಕ್ಕೆ ಸುಬ್ರಹ್ಮಣ್ಯ ಒಳಗಡೆ ಇದ್ದೀವಿ, ದೇವಸ್ಥಾನದ ಒಳಗಡೆ. ಅಲ್ಲಿ ಕ್ಲೋಸ್ ಆಯ್ತು, 1:30 ಕ್ಲೋಸ್ ಅಂತೆ ದೇವಸ್ಥಾನ. ನಂದೇ ಲಾಸ್ಟ್. ನೋಡಿ ಊಟದ್ದು ಎಷ್ಟು ರಶ್ ಇದೆ ಅಂತ ಅಂದು, ತುಂಬಾ ಜನ ಇದ್ದಾರೆ. ಇದು ನಮ್ದು ಕುಕ್ಕೆ ಸುಬ್ರಹ್ಮಣ್ಯದ್ದು ಊಟದ್ದು ಲೈನ್. ಇದು ಮೂರನೇ ಸ್ಟೆಪ್. ಇದನ್ನ ಈ ತರ ಸುಮ್ಮನೆ ರೊಟೇಷನ್ ಆಗ್ತದೆ. ಕೆಳಗಡೆ 2 ಆಯ್ತು, ಇದು 3ನೇದು. ದೇವಸ್ಥಾನದ ಏನೇ ಫಂಕ್ಷನ್ ಇದ್ರು ಅದೇ ಮಂಟಪದಲ್ಲಿ ಮಾಡೋದು ಭಜನೆ. ಊಟದ್ದು ಹಾಲಲ್ಲಿ ನಮಗೆ ವಿಡಿಯೋನೇ ಮಾಡೋಕ್ಕೆ ಕೊಡಲಿಲ್ಲ. ತುಂಬ ಏನೋ ಒಂಥರ ಅವ್ರದ್ದು ರೆಸ್ಪಾನ್ಸ್ ಸರಿ ಇರಲಿಲ್ಲ ಊಟದ ಟೈಮಲ್ಲಿ. ನೋಡಿ ದೇವ್ರದ್ದು ಹಣ್ಣುಕಾಯಿ, ದೇವ್ರ ಸಾಮಾನು ಎಲ್ಲ ಇಲ್ಲೇ ಸಿಗುತ್ತಂತೆ. ನೋಡೋಣ ಇದು ಮಾರ್ಕೆಟಿಂಗ್ ಹೇಗಿದೆ ಅಂತ ಅಂದು. ನೋಡಿ ಹೋಟೆಲ್ ಹೆಸರು ಶ್ರೀ ಕೃಪಾ ಅಂತ. ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ ಇಟ್ಟಿದ್ದಾರೆ. ಡ್ರೈ ಫ್ರೂಟ್ಸ್ ತುಂಬಾ, ಚಕ್ಕೆ ಲವಂಗ, ಮೆಡಿಷನ್ ಬೇಕಾದ್ರೆ ಮೆಡಿಷನ್ ಇದೆ. ಇದು ಹೇರಿಗೆ ಹಚ್ಚೋದಿದು ಗಿಡಮೂಲಿಕೆ. ಇದು ಚೆನ್ನಾಗಿ ಗ್ರೋತ್ ಆಗಲಿ ಅಂತ ನೋಡಿ ತರ ಎಲ್ಲ ಇಟ್ಟಿದ್ದಾರೆ. ನೋಡಿ ದೀಪ ಎಷ್ಟು ತುಂಬಾ ದೊಡ್ಡ ಇದಾವೆ. ನೋಡಿ ಹಾರಗಳೆಲ್ಲ, ಗಂಟೆ, ನೋಡಿ ಇವೆಲ್ಲ ಎಣ್ಣೆ, ಕೊಬ್ಬರಿ ಎಣ್ಣೆ, ಇವೆಲ್ಲ ತಲೆಗೆ ಹಾಕೋದು, ಆಯಿಲ್ ಮಿಕ್ಸ್ ಮಾಡಿ ಹಚ್ಚೋದು, ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಅಂದು. ದೀಪ ಮೋಸ್ಟ್ ಎಲ್ಲ ಇದಾವೆ, ಈ ತರ ಇಲ್ಲ ಅಂತ ಅನ್ನಂಗಿಲ್ಲ. ನೋಡಿ ಕುಕ್ಕೆ ಸುಬ್ರಹ್ಮಣ್ಯ ಇದ್ದಾರೆ. ಶಂಖ ನೋಡಿ, ಪ್ಲಸ್ ಶಂಖ, ಸಣ್ಣ ಶಂಖ ಎಲ್ಲ ಡಿಫ್ರೆಂಟ್ ಆಗಿ ಇದಾವೆ. ನೋಡಿ ಕೌಡೆ ತರ ಕೌಡೆ ಇದಾವೆ ಇಲ್ಲಿ. ನೋಡಿ ಯಾವ ತರ ಇದೆ. ಇದು ಗೂಡ್ ಕೂಡ ಇಲ್ಲ ಇದೆ. ಬ್ಯಾಗ್, ವೆರೈಟೀಸ್ ಬ್ಯಾಗು ಇದ್ದಾವೆ. ನನಗೆ ಅಲ್ಲಿ ಒಳಗಡೆ ಎಲ್ಲ ತೋರ್ಸಕ್ ಆಗಲ್ಲ, ಯಾಕಂದ್ರೆ ತುಂಬಾ ಇದಾವೆ ತೋರ್ಸವು. ಹಾಗಾಗಿ ಇಲ್ಲೇ ನೋಡಿ, ಇಲ್ಲೇ ತೋರಿಸ್ತಿರ್ತೀನಿ. ನೋಡಿ ಕೇಳ್ಬೇಕು, ಈ ತರ ಎಲ್ಲ ಬ್ಯಾಗ್ ಇದಾವೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವಿಗ್ರಹಗಳು ಬೇಕು ಅಂತ ಕುಕ್ಕೆ ಸುಬ್ರಹ್ಮಣ್ಯ ಪಕ್ಕದಲ್ಲೇ ಇರೋದು ಒಂದ್ ಸ್ವಲ್ಪ ರೋಡಿಗೆ. ಆ ರೋಡಲ್ಲಿ ಬಂದ್ರೆ ಒಳಗಡೆ ತುಂಬಾ ದೊಡ್ಡ ಮಾರ್ಕೆಟಿಂಗ್ ಇದೆ. ಏನೇ ಯಾವ ತರ ಮೂರ್ತಿಗಳನ್ನ ಇಟ್ಟಿದೆ. ರಾಧಾಕೃಷ್ಣ ಇದೆ, ರಾಘವೇಂದ್ರ ಸ್ವಾಮಿ ಇದ್ದಾರೆ, ಚಾಮುಂಡೇಶ್ವರಿ ಇದ್ದಾರೆ, ಬುದ್ಧ ಇದೆ, ಗಣೇಶ ಇದೆ. ನೋಡಿ ಯಾವ ತರ ಡಿಫ್ರೆಂಟ್ ಆಗಿದೆ ಗಣೇಶ. ತುಂಬಾ ವೆರೈಟೀಸ್ ತರ ಇದೆ. ಸ್ಮಾಲ್ ಗಂಟೆ ಇದಾವೆ. ನೀವು ಗಂಟೆ ಗಣೇಶಿಗೆ ಹೋಗೋರಾಗಿದ್ರೆ ಇಲ್ಲೇ ತಗೊಂಡು ಹೋಗ್ಬಿಡಿ ಗಂಟೆನ. ಇಲ್ಲಿ ಎಲ್ಲಾ ತರದ್ದು ವಿಗ್ರಹಗಳು ಸಿಗ್ತವೆ. ಯಾವ್ಯಾವ ವಿಗ್ರಹ ಎಲ್ಲಿಂದ ಬಂತು ಅಂತ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಮತ್ತೆ ಅಡ್ರೆಸ್ ಐತಿ ಏನು ಅಂತ ಎಲ್ಲ ಕೇಳೋಣ. ಬನ್ನಿ ಅಂಗಡಿಯರ್ನ ಕೇಳ್ತೀನಿ. ಇಲ್ಲಿ ಯಾವ್ಯಾವ ದೊಡ್ಡದವರೇ ಇದೆ. ಇನ್ನು ರಾಧಾಕೃಷ್ಣ, ಮತ್ತೆ ಶ್ರೀರಾಮ ಲಕ್ಷ್ಮಣ ಸೀತೆ, ವಾಪಸ್ಸು ಗಣೇಶ, ಸುಬ್ರಹ್ಮಣ್ಯ, ಶಿವಂದು, ಪಂಚಮುಖ ಆಂಜನೇಯ,
ಮತ್ತೆ ಇದು ರಾಧಾಕೃಷ್ಣ ಒಟ್ಟಿ ಇದೆ, ಆಂಜನೇಯ ಇದೆ, ಸಪ್ರೇಟ್ ಇದೆ, ಎಲ್ಲ ತರ ವೆರೈಟಿ ಸಿಗ್ತದೆ. ಮತ್ತೆ ಏನ್ ನಮ್ ಕಡೆ ಐಟಮ್ ಬೇಕಂದ್ರೆ ನಿಮ್ಗೆ ವಾಪಸ್ ಆರ್ಡರ್ ಕೊಟ್ಟು ತರಿಸ್ಕೊಡ್ತೇವೆ. ವರ್ಷ ಆಯ್ತು ನೀವು ಸುಮಾರು ಅಂಗಡಿ 5 ಸ್ಟಾರ್ಟ್ ವರ್ಷ ಮಾಡಿ? ಆಯ್ತು. ಆ ಕಡೆ ಶಾಪ್ ಇತ್ತು, ಆದಿ ಸುಬ್ರಹ್ಮಣ್ಯ ಶಾಪ್ ಇತ್ತು, ಸೌದರ್ಗ ಶಾಪ್ ಇತ್ತು. ಈಗ ಶುರುವಾಗಿ 5 ವರ್ಷ ಆಯ್ತು. 5 ವರ್ಷ ಆಯ್ತು. ನಿಮ್ದು ಒಂದ್ ಸ್ವಲ್ಪ ಅಡ್ರೆಸ್ ಇದೆ, ದೇವಸ್ಥಾನ ನೇರಿದು ದೇವಸ್ಥಾನ ಬರುವಾಗ ಲೆಫ್ಟ್ ಆಗ್ತದೆ. ರಾಷ್ಟ್ರ ಮಂದಿರ ಲಾಡ್ಸ್ ಯಾವ ತರ ವಿಗ್ರಹ ಬೇಕಂದ್ರು ಅವ್ರಿಗೆ ಹೇಳಿದ್ರೆ ಆರ್ಡರ್ ಮಾಡಿ ತರಿಸ್ಕೊಡ್ತಾರಂತೆ. ನೀವ್ ಬೇಕಾದ್ರೆ ಇಲ್ಲಿ ಬಂದು ಅವ್ರ ಅಡ್ರೆಸ್ ಹೇಳಿದಾರಲ್ಲ, ಆ ಅಡ್ರೆಸ್ ಇಲ್ಲಿ ಬನ್ನಿ, ಸುಬ್ರಹ್ಮಣ್ಯಕ್ ಬಂದು ನೀವು ಅವರು ನೇರ ಅಡ್ರೆಸ್ ಹೇಳಿದಾರೆ ನಿಮಗೆ, ಅಲ್ಲಿ ಬಂದು ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಮತ್ತೆ ಆರ್ಡರ್ ಬೇಕಾದ್ರೆ ಕೊಟ್ಟು ಹೋಗ್ಬೋದು. 1 ವೀಕ್ ಎಷ್ಟು ದಿನದಲ್ಲಿ ತರಿಸ್ಕೊಡ್ತೀರಾ ನೀವು? ಒಂದು ವಾರ, ಒಂದು 5 ದಿವಸ. ಮತ್ತೆ ಹೊರಗಡೆ ಬೆಂಗಳೂರು ಬೇಗ ಆಗ್ತದೆ. 2 ಕೊಡ್ತೇವೆ. ನಮ್ಮ ಅಡ್ರೆಸ್ ಕಳಿಸ್ತೀರಾ? ಕೊರಿಯರ್ ಇದೆ, ನೀವು ಬರ್ಲೇಬೇಕು ಅಂತ ಏನಿಲ್ಲ. ಇಲ್ಲಿ ಬಂದಾಗ ನೀವು ಆರ್ಡರ್ ಮಾಡಿ ಅಮೌಂಟ್ ಕೊಟ್ಟು ಹೋಗ್ದಾಗ ಫೋನ್ ಪೇ ಐಟಮ್ ಸಿಕ್ಬೇಕು ಮಾಡಿ. ಅವ್ರು ಹೇಳ್ತಿದ್ದಾರೆ ಐಟಮ್ ಸಿಕ್ಮೇಲೆ ನೀವು ಫೋನ್ ಪೇ ಮಾಡ್ಬೋದಂತೆ. ನೀವು ನೋಡಿ ವಿಸಿಟಿಂಗ್ ಕಾರ್ಡ್ ಇದೆ, ನಿಮಗೆ ಬೇಕು ಅಂತ ಅಂದ್ರೆ ನೀವು ಮೆಸೇಜ್ ಹಾಕ್ಬೋದು. ನಾನು ಇದ್ರದ್ದು ವಿಸಿಟಿಂಗ್ ಕಾರ್ಡ್ ಪೂರ್ತಿ ನಿಮ್ಗೆ ಹೇಳ್ತೀನಿ ನಾನು. ಬೇಕಾದ್ರೆ ನಂಬರ್ ಇದೆ, ನಂಬರ್ ಇದೆ. ನೀವು ಬೇಕಾದ್ರೆ ಡೈರೆಕ್ಟ್ ನಂಬರಿಗೂ ಫೋನ್ ಮಾಡ್ಬಿಟ್ಟು ನೀವು ಬುಕ್ಕಿಂಗ್ ಮಾಡ್ಬೋದು. ಇಲ್ಲಿ ಬನ್ನಿ ತೋರಿಸ್ತೀನಿ ನಿಮ್ಗೆ ಇನ್ನು ಏನೇನಿದೆ ಅಂತ. ನೋಡಿ ಜರ್ಮನ್ ಸಿಲ್ವರ್ ಅಂತೆ, ಅದು ಸಿಲ್ವರ್ ನೋಡಿ, ಆಂಟಿಕ್ ಪೀಸ್ ಅಂತೆ. ನೋಡಿ ಈ ತರ ದೇವಸ್ಥಾನ ಫೋಟೋಸ್ ಎಲ್ಲ ಸಿಗ್ತವೆ. ತಟ್ಟೆ ನಿಮ್ಗೆ ಆರ್ತೆ ತಟ್ಟೆ ಬೇಕು ಅಂದ್ರೆ ಈ ತರ ಎಲ್ಲ ಸಿಗುತ್ತೆ ನೋಡಿ. ಬಜರಂಗ್ ಬಲಿನೂ ಸಿಗ್ತಾನೆ ನಿಮಗೆ. ನೀವು ಆರ್ಡರ್ ಮಾಡಿದ್ರೆ ನಿಮ್ ಮನೆಗೆ ಬರುತ್ತಂತೆ ಎಲ್ಲ ಕೊರಿಯರು. ಬಂದಾದ್ಮೇಲೆ ನೀವು ಕ್ಯಾಶ್ ನ ಕೊಡ್ಬೋದಂತೆ, ಫೋನ್ ಪೇ ಮಾಡ್ಬೋದಂತೆ. ನೋಡಿ ಕ್ಯಾಶ್ ಆನ್ ಕೆರಿಯರ್ ಅಂತೆ. ನೀವು ಬೇಕಾದ್ರೆ ಅದು ಡ್ಯಾಮೇಜ್ ಆಗಿದೆ, ಡ್ಯಾಮೇಜ್ ಆಗಿದೆ ನೋಡಿ. 5 ವರ್ಷ, 1 ವರ್ಷ 2 ವರ್ಷ ಅಂತ ಅಲ್ಲಂತೆ, 5 ರಿಂದ 10 ವರ್ಷ ತನಕ ಗ್ಯಾರಂಟಿ ಇದೆ ಅಂತ. ಇಲ್ಲಿ ನೀವು ರಿಟರ್ನ್ ಕೂಡ ಮಾಡ್ತಾರ, ರಿಟರ್ನ್ ಕೂಡ ಮಾಡ್ಕೋಬಹುದು. ಒಂಚೂರು ಡ್ಯಾಮೇಜ್ ಆದ್ರೂ ಅವ್ರು ಆತರ ಎಲ್ಲ ಏನು ಬೇಜಾರ್ ಮಾಡ್ಕೊಳೋದಿಲ್ಲ. ನೀವು ಅದು ಬೇರೆ ಕಳಿಸ್ರಿ ಅಂದ್ರೂ ಕಳಿಸ್ತಾರೆ. ಇಲ್ಲಾಂದ್ರೆ ನಮಗೆ ಸ್ವಲ್ಪ ಬೇರೆದ್ ಬೇಕಪ್ಪ ಅಂತ ಅನ್ಸಿದ್ರೆ ನಿಮಗೆ ಒಂದ್ ಸ್ವಲ್ಪ ಅದ್ರಲ್ಲೇ ನೋಡಿ ಕೊಡ್ತಾರೆ. ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ವಿಘ್ನೇಶ್ವರನ ಯಾವ ಡಿಫ್ರೆಂಟ್ ಬುದ್ಧನೂ ಇಲ್ಲೇ ಇಟ್ಬಿಟ್ಟಿದ್ದಾರೆ, ಕಳಶನೂ ಇಲ್ಲೇ ಇದೆ ನೋಡಿ. ನೋಡಿ ಸಾಯಿಬಾಬುಂದೆಲ್ಲ ಇದೆ. ನಿಮಗೆ ಯಾವ ಹೈಟ್ ಬೇಕು, ಯಾವ ಮೆಜರ್ಮೆಂಟ್ ಎಲ್ಲ ಕಳ್ಸಿದ್ರು ಅವ್ರು ಕೂಡ ನಿಮಗೆ ಹೇಳ್ತಾರೆ. ಪಂಚಪಾತ್ರೆ ಇದು. ನೀವೇನಿಲ್ಲ, ಜಸ್ಟ್ ಒಂದು ಫೋನ್ ಮಾಡಿ ನೀವು ಅಡ್ರೆಸ್ ಹೇಳಿ ನೀವು ಇಷ್ಟ ದಿನಕ್ಕೆ ಬೇಕು ಅಂತಂದು ನೀವು ಅಡ್ವಾನ್ಸ್ ಆಗಿ ಹೇಳಿದ್ರೆ ಅವರೆಲ್ಲ ನಿಮಗೆ ರೆಡಿ ಮಾಡಿ ಕಳಿಸ್ತಾರೆ. ಇನ್ನೊಂದೇನು, ಆನ್ಲೈನ್ ಅಲ್ಲಿ ನೀವು ತಗೊಂತೀರಲ್ಲ ಅದಕ್ಕಿಂತನೂ ಪ್ರೈಸ್ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೀವು ಅಲ್ಲಿ ಚೆಕ್ ಮಾಡ್ಬೇಕಾದ್ರೆ ಇಲ್ಲಿ ತಗೋಬಹುದು ಪ್ರೈಸ್ ನ. ನೀವು ಆನ್ಲೈನ್ ಅಲ್ಲಿ ನೀವ್ ಏನೇ ನೋಡ್ಬೋದು ಅದನ್ನೆಲ್ಲ ನಿಮ್ಗೆ ಪಿಕ್ಚರ್ಸ್ ಅವ್ರನ್ನ ಕಳಿಸ್ಬಿಟ್ರೆ ವಾಟ್ಸ್ಆಪಿಗೆ, ಅವ್ರ ನಂಬರ್ ನಾನು ಲಾಸ್ಟಿಗೆ ಹೇಳ್ತೀನಲ್ಲ ಆ ನಂಬರ್ನ ನೋಡ್ಕೊಳ್ರಿ. ಆ ನಂಬರಿಗೆ ಕಳಿಸ್ರಿ ನೀವು. ಅವ್ರು ಏನೇ ಕೇಳಿದ್ರು ನೀವು ಇನ್ಫಾರ್ಮೇಶನ್ ಅವ್ರು ನಿಮಗೆ ಕೊಡ್ತಾರೆ, ಕೊಡಲ್ಲ ಅಂತ ಏನಿಲ್ಲ. ನೋಡಿ ಈ ವಿಗ್ರಹದ ಪ್ರೈಸ್ ಕೇಳೋಣ ಎಷ್ಟಿದೆ ಅಂತ. ಇದು ನನಗೆ ತುಂಬಾ ಇಷ್ಟ ಆಗಿದೆ, ನೋಡೋಣ ಎಷ್ಟು ಪ್ರೈಸ್. 48,500. No comments. ಇಲ್ಲ ಸರ್, ಇಲ್ಲೇ ಹಾಕಿದ್ದಾರೆ ಬಿಲ್, ನಾನು ನೋಡೇ ಇಲ್ಲ. ಕಲರ್ಸ್ ಯಾವ ಕಲರ್ಸ್ ಡಿಫ್ರೆಂಟ್ ಆಗಿರುತ್ತಂತೆ. ನೋಡಿ ನೀವು ಯಾವ ಕಲರ್ ಬೇಕೋ ಆ ಕಲರ್ ಅವರು ಹಾಕಿ ಕೊಡ್ತಾರೆ. ಎಲ್ಲ ಥರದ್ದು ವಿಗ್ರಹ ನೀವು ನೋಡಿದ್ದೀರಲ್ಲ, ನಿಮಗೆ ಬೇಕು ಅಂತ ಅಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡಿ ತರಿಸ್ಕೊಳ್ಳಿ. ನಾನು ಶಾಪ್ ನಂಬರ್ ಕೂಡ ಹಾಕಿದ್ದೀನಿ. ಈ ಶಾಪ್ ಹೆಸರು ಸ್ವಾಮಿ ಸನ್ನಿಧಿ ಅಂತ ಅಂದು. ನಾನು ರಿಯಲಿ ಅನ್ಕೊಂಡ್ಬಿಟ್ಟೆ, ಹಾಗಾಗಿ ಚೆನ್ನಾಗಿ ಕಾಣ್ತಿದೆಯಲ್ಲ. ಎಷ್ಟು ಅಣ್ಣ?
ಇದೇ ಒಂಥರ ರಿಯಲ್ ರೋಸ್ ತರ ಕಾಣ್ತಾ ಇದೆ. ಸುಬ್ರಹ್ಮಣ್ಯದ್ದು ಪೂರ್ತಿ ವಿಡಿಯೋ ಹಾಕಿದೀನಿ ಅಂತ ಅನ್ಕೊಂಡಿದೀನಿ, ಯಾಕಂದ್ರೆ ಲಾಸ್ಟ್ ಇದು ನಾನ್ ಮಾಡ್ತಿರೋದು ವಿಡಿಯೋ ನೋಡಿ ಪೂರ್ತಿ ತೋರ್ಸಿದೀನಿ ಅಂತ ಅನ್ಕೊಂತೀನಿ. ಏನೋ ಗೊತ್ತಿಲ್ಲ ತೋರ್ಸಿದೀನೋ ಇಲ್ಲೋ ಅಂತ ಅಂದು, ಬಟ್ ಪೂರ್ತಿ ತೋರ್ಸಿದೀನಿ ಅಂತ ಅನ್ಕೊಂತೀನಿ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಹೇಗೆ ರೈಲ್ವೆ ಸ್ಟೇಷನಿಗೆ ಹೋಗೋದು ಮತ್ತು ಅಲ್ಲಿ ಏನೇನು ಸಿಗುತ್ತೆ ಸ್ನ್ಯಾಕ್ಸು ಅವನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ನೀವು ಇನ್ನೂ ನೆಕ್ಸ್ಟ್ ವಿಡಿಯೋನ ನೋಡಿ. ಇಂಟ್ರೆಸ್ಟಿಂಗ್ ಆಗಿದೆ. ನನ್ನ ವಿಡಿಯೋ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದು.